ಕಂದಾಯ ಸಚಿವರೇ ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಮಾರೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಾಗ ಒತ್ತುವರಿಯನ್ನ ಮಾಡಲಾಗಿದೆ. ಈಗ ಕಂದಾಯ ಸಚಿವರ ಸ್ವಕ್ಷೇತ್ರದಲ್ಲೇ ರಾಜಕಾಲುವೆ ಒತ್ತುವರಿ ಆಗಿದೆ. ಈ ರಾಜಕಾಲುವೆ ಒತ್ತುವರಿ ತೆರವಿಗೆ ನಡೀತಿದ್ಯಾ ನಿಮ್ಮಲ್ಲೇ ಏನಾದರೂ ಕಳ್ಳಾಟ ಅಂತ? ರಾಜಕಾಲುವೆ ಒತ್ತುವರಿ ತೆರವಿಗೆ ನಡೀತಿದ್ಯಾ ಕಳ್ಳಾಟ? ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ ಖಾಸಗಿ ಲೇಔಟ್ಗಳು. ಕಂದಾಯ ಸಚಿವರೇ ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು. ಮಾರೇನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಈ ಜಾಗ ಒತ್ತುವರಿ ಏನಿದೆ, ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಳ್ತಾ ಇರೋದು. ಕಂದಾಯ ಸಚಿವರ ಈಗ ಸ್ವಕ್ಷೇತ್ರದಲ್ಲೇ ತನ್ನ ಕ್ಷೇತ್ರದಲ್ಲೇ ಈಗ ರಾಜಕಾಲುವೆ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ರಾಜಕಾಲುವೆ ಒತ್ತುವರಿ ತೆರವಿಗೆ ನಡೀತಿದ್ಯಾ ಹಾಗಿದ್ರೆ ನಿಮ್ಮಲ್ಲಿ ಏನಾದ್ರು ಕಳ್ಳಾಟ? ಸರ್ಕಾರಿ ಗೋಮಾಳದ ಜಮೀನಿನಲ್ಲಿ ಖಾಸಗಿ ಲೇಔಟ್ಗಳು ಹೇಗೆ ಬಂದು? ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರೇ ನೀವು ಇದನ್ನ ಖುದ್ದಾಗಿ ನೀವೇ ಹೋಗಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾಲುವೆಗಳನ್ನ ಹೇಗೆ ಬೇಕೋ ಹಾಗೆ ಒತ್ತುವರಿ ಮಾಡ್ಕೊಳ್ಳೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ತೆರವು ಕೂಡ ಮಾಡಲಾಗತ್ತೆ. ಆದ್ರೆ ಈಗ ಲೇಔಟ್ಗಳನ್ನ ಮಾಡ್ಕೊಂಡಿದ್ದಾರೆ, ಖಾಸಗಿ ಲೇಔಟ್ಗಳನ್ನ. ಯಾರು ಪರ್ಮಿಷನ್ ಕೊಟ್ಟರು ಖಾಸಗಿ ಲೇಔಟ್ ಅನ್ನ ಮಾಡ್ಕೊಳ್ಳೋದಕ್ಕೆ? ಖಾಸಗಿ ಲೇಔಟ್ಗಾಗಿ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡ್ಕೊಳ್ತಾ ಇದ್ದಾರೆ. ಲೇಔಟ್ಗಾಗಿ ರಾಜಕಾಲುವೆಗಳು, ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳೋದ ಇವರು? ಯಲಹಂಕದ ಜಾಲ ಹೋಬಳಿಯ ಏನು ಮಾರೇನಹಳ್ಳಿ ಇದೆ, ಆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಒತ್ತುವರಿ ಜಮೀನಿನಲ್ಲಿ ಕಾಟಾಚಾರಕ್ಕೆ ಅಧಿಕಾರಿಗಳ ಮಾರ್ಕನ್ ಮಾಡೋದಷ್ಟೇ. ಒತ್ತುವರಿ ತೆರವುಗೊಳಿಸೋದು ಬೊಕ್ಕನಹಳ್ಳಿ ಗ್ರಾಮಸ್ಥರು ಆಗ್ರಹವನ್ನ ಆಗ್ತಾ ಇದ್ದಾರೆ. ನಾವು ಹೋಗ್ತೀವಿ, ಮಾರ್ಕ್ ಮಾಡ್ತೀವಿ, ಬರ್ತೀವಿ ಅಷ್ಟೇ. ಆದರೆ ನಾವು ಒತ್ತುವರಿ ಜಾಗವನ್ನು ಯಾರು ಇದು ಮಾಡ್ಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲಿ, ಅದಕ್ಕೆ ನಾವು ಏನು ಮಾಡೋದಿಲ್ಲ, ಬರೀ ಮಾರ್ಕ್ ಮಾಡಿ ಬರೋದಷ್ಟೇ ನಾವು ಕೆಲಸ ಅಂತ ಅಧಿಕಾರಿಗಳದ್ದು. ಇದು ಮೂಲ ಸ್ಕೆಚ್ ವಿಲೇಜ್ ಮ್ಯಾಪ್ ಸರ್. ವಿಲೇಜ್ ಮ್ಯಾಪ್ ಅಲ್ಲಿ ಇದೆ ನೋಡಿ ಸರ್. ಕೆರೆ ಯಾವುದು ಮತ್ತೆ ಯಾವುದು? ಅದು ಕೆರೆ ಕಾಲುವೆ ಇದೆ. ನಮ್ಮ ಬುದ್ಧಿ ಬಂದಾಯಿಂದ ಕಾಲುವೆ ಆಳ ಎಷ್ಟಿತ್ತಂದರೆ 15-20 ಅಡಿ ಆಳ ಇತ್ತು ಕಾಲುವೆ. ದೊಡ್ಡ ದಂಗರ. ಆ ದಂಗರದಿಂದ ನೀರು ಹೋಗವು. ತುಂಬ ಮಳೆಗಳು ಬೇಜಾರು ನೀರು ಹೋಗವು. ಈಗೇನಾಯಿತು, ಅವ್ನು ಜಾರ್ಜನ್ ಬಂದಾಗ ಈ ಕಾಲುವೆನೆಲ್ಲ ಮುಚ್ಚಿಬಿಟ್ಟ. ಆಗ ಯಾರು ಪಂಚಾಯತ್ ಮೆಂಬರ್ ನಂಜೇಗೌಡರೇ ಮೆಂಬರ್ ಇದ್ರು. ಅವಾಗ ಯಾರೂ ಕೇಳಲಿಲ್ಲ. ಮಾಜಿ ಮೆಂಬರ್ ಯಾರ ಬಗ್ಗೆ ಊರಿನ ಬಗ್ಗೆ ಯಾರಿಗೂ ಇಷ್ಟ ಇರಲಿಲ್ಲ. ಇವಾಗ ಅವರೇ ಮೆಂಬರ್. ಈಗ ನಂಜೇಗೌಡ ಈಗ ಮೆಂಬರ್, ಮಾಜಿ ಅಧ್ಯಕ್ಷರು ಮೆಂಬರ್. ಈಗ ಅವ್ರು ಇದ್ಕೊಂಡು ನಾವು ಸ್ವಂತಕ್ಕೆ ಏನು ಕೇಳಿದ್ವಿ, ಸಾರ್ವಜನಿಕ ಕೆರೆಗೆ ನೀರು ಹೋಗಲಿ, ದನ ನೀರು ಬರಲಿ, ಊರಿಗೊಂದು ಅನುಕೂಲ ಇರ್ತದೆ ಅಂತ ನಾವು ವಾದ ಮಾಡಿ ಎಷ್ಟು ವಾದ ಮಾಡಿದ್ವಿ. ನಾನು ಈಗ ಇವತ್ತು 12 ವರ್ಷದಲ್ಲಿ ಅರ್ಜಿ ಹಾಕಿದ್ದೀನಿ. AC ಗೆ DC ಗೆ ತಹಸೀಲ್ದಾರ್ಗೆಲ್ಲ ಅರ್ಜಿ ಹಾಕಿ, ಅದೇ ಲೊಕೇಶನ್ ಸರ್ವೇರ್ ಬಂದು ಅವತ್ತು ಸರ್ವೆ ಮಾಡಲ್ಲ ಅವರು. ಇಲ್ಲಿ ಯಾರೋ ಮಧ್ಯದಲ್ಲಿ ಬಂದು ಹೇಳ್ಬಿಟ್ರೆ ಕದ್ರೆ ಹೊಟ್ಟೋದು. ಈ ಥರ ಅವ್ರು ಮಾಡ್ಕೊಂಡು ಹೋದರೆ ಮುಂದೆ ಹೆಂಗೆ ಅನುಕೂಲ ಮಾಡ್ತಾನೆ? ನಮ್ಗೀಗ ಮಾಮೂಲಿ ಕೆರೆಗೆ ನೀರು ಕಾಲುವೆ ಆಗ್ಬೇಕು ನಮಗೆ. ಇದು ಸುಮಾರು 33 ಅಡಿ 40 ಅಡಿ ಅಗಲ ಇದೆ ಕಾಲುವೆ. ದೊಡ್ಡ ದಂಗ್ರನೇ ನಾವು ಬುದ್ಧಿ ಬಂದಾಗಿಂದ. ಈಗ ಒತ್ತುವರಿ ಮಾಡ್ಕೊಂಡಿರೋದು ಯಾರು ಈಗ ಒತ್ತುವರಿ ಮೊದಲೇ ಜಾರ್ಜ್ ಮಾಡಿದ್ದಾನೆ. ಈ ಲೇಔಟ್ ಅವ್ರು ಬಂದ ಮೇಲೆ ಇವರೆಲ್ಲ ಮುಚ್ಚಿಬಿಟ್ಟು ಕಾಲುವೆನ. ಲೇಔಟ್ ಯಾರು ಮಾಡಿರೋದು? ಲೇಔಟ್ ಮಾಡಿ ನಂಜೇಗೌಡರು, ನಾಗೇಶ್ ರೆಡ್ಡಿ ಅಂತ ಮುಚ್ಚಿಬಿಟ್ಟು ಎಲ್ಲ ಲೇಟ್. ನಾನು ಕೇಳಿದೆ ಏನು ಹೇಳಿದೆ, ಇಲ್ಲರಿ ನೀರು ನಮ್ಮ ಜಮೀನಿದೆ, ನಮ್ಮದೇ ಇದು. ಈ ನೀರು ಎಲ್ರಿ ಹೋಗ್ಬೇಕಂದ್ರೆ ಎಲ್ಲೇ ಹೋಗ್ತಾ ಬಿಡೋ ಚರಂಡಿಗಳಾಗ ಅಂತಾರೆ. ನಾವೇನು ಮಾಡ್ಬೇಕು ಅವಾಗ? ನಾವೇನು ಮಾಡ್ಬೇಕು ಹೇಳಿ? ಚರಂಡಿಯಲ್ಲಿ ಎಲ್ಲಿ ಹೋಗ್ತಾವೆ ನೀರು? ಅಧಿಕಾರಿಗಳು ಬಂದು ಹೊಡಿತಾವ್ರೆ. ಅಧಿಕಾರಿಗಳು ಬಂದು ತೆರವುಗೊಳಿಸ್ತಾವ್ರೆ. ತೆರವುಗಳು ಸರಿಯಾಗಿ ಮಾಡ್ತಾ ಇಲ್ವಲ್ಲ, ಸುಮ್ಮನೆ ನಂಬಿಕೆ ಬಟ್ಟೆ ಮಾಡ್ತಾವ್ರೆ. ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಸಂಪರ್ಕದಲ್ಲಿ ಈಗ ಪ್ರತಿನಿಧಿ ಗುರುಮೂರ್ತಿ. ಗುರುಮೂರ್ತಿ, ಒತ್ತುವರಿ ಜಾಗವನ್ನ 2 ವರ್ಷಗಳಿಂದಲೂ ಅಲ್ಲಿನ ಗ್ರಾಮಸ್ಥರು ಈ ರೀತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೋರಾಟವನ್ನ ಮಾಡಿದ್ರು, ಏನೇ ಮಾಡಿದ್ರು ಕಂದಾಯ ಸಚಿವರು ಮಾತ್ರ ಸೈಲೆಂಟಾಗಿ ಕೂತಿದ್ದಾರೆ. ಆದರೆ ಒಂದು ಕಡೆ ಅಧಿಕಾರಿಗಳು ಮಾತ್ರ ಬಂದು ಲ್ಯಾಂಡ್ ಮಾರ್ಕನ್ನು ಮಾಡಿ ಹೋಗ್ತಾ ಇದ್ದಾರೆ. ಏನು ಈ ಜನ ಆಕ್ರೋಶವನ್ನು ಹೊರ ಹಾಕಿದ್ರು ಕೂಡ ಯಾವುದೇ ರೀತಿ ರೆಸ್ಪಾಂಡ್ ಇಲ್ಲ ಅಂದರೆ ಅಧಿಕಾರಿಗಳು ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ?
ಹೌದು ಇಂಚರ ಏನು ಕಂದಾಯ ಸಚಿವರ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊಂಡಿರುವಂತದ್ದು, ರಾಜಕಾಲುವೆ ಹಾಗೂ ಕುಂಟೆಗಳ ಒತ್ತುವರಿ ಮಾಡ್ಕೊಂಡು ಈಗಾಗಲೇ ಕಳ್ಳಾಟ ಆಡ್ತಿರುವಂತ ಲೇಔಟ್ ಮಾಲೀಕರು ಇದ್ರ ಬಗ್ಗೆ ಸಚಿವರಿಗೆ ಎಷ್ಟೇ ಬಾರಿ ಮನವಿ ಕೊಟ್ಟರು ಕೂಡ ಕಾರ್ಯ ಅನ್ನುತ್ತಿಲ್ಲ. ಇದ್ರ ಬಗ್ಗೆ ಸಚಿವರಿಗೆ ಮನವಿ ಕೊಟ್ರೆ PAಗಳಿಗೆ ಇದ್ದಾರೆ, PAಗಳು ಮಾಲೀಕರ ಪರವಾಗಿ ಏನು ಲೇಔಟ್ ಮಾಲೀಕರ ಪರವಾಗಿ ನಿಂತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಅಲ್ಲಿರುವಂತ ಸ್ಥಳೀಯರು ಆರೋಪ ಮಾಡ್ತಿರುವಂತದ್ದು. ತಹಸೀಲ್ದಾರ್ ಕೂಡ ಆರ್ಡರ್ ಮಾಡ್ತಿದ್ದಾರೆ, ಏನಂದ್ರೆ ರಾಜಕಾಲುವೆ ಒತ್ತುವರಿ ಆಗಿದೆ ಅದನ್ನು ತೆರವು ಮಾಡಿ ಅಂತ. ಆದ್ರೆ ಇಲ್ಲಿರುವಂತ RI ಆಗಿರ್ಬೋದು, VI ಆಗಿರ್ಬೋದು ಮತ್ತು ಸರ್ವೆ ಅಧಿಕಾರಿಗಳದ್ದು ಕಳ್ಳಾಟ ಆಡ್ತಿರುವಂತದ್ದು. ಏನಂದ್ರೆ ನಾಮಕಾಸ್ತಕ್ಕೆ ಅವರು ಹೋಗಿ ಅಲ್ಲಿ ಮಾರ್ಕ್ ಅನ್ನ ಮಾಡಿ ಬರುವಂತದ್ದು. ಆದ್ರೆ ಸ್ಥಳೀಯರು ಆಗ್ರಹ ಮಾಡ್ತಿರೋದು ಅಲ್ಲಿ 40 ರಿಂದ 30 ಅಡಿ ರಾಜಕಾಲುವೆ ಇರ್ಬೇಕಾಗಿತ್ತು, ಆದ್ರೆ ನೀವು 3 ಅಡಿ 4 ಅಡಿ ಮಾತ್ರ ನೀವು ಮಾರ್ಕ್ ಮಾಡಿ ಹೋಗ್ತಿರುವಂತದ್ದು. ಆದ್ರೆ ಯಾಕೆ ನೀವು ಅಲ್ಲಿ ಮಾರ್ಕ್ ಮಾಡೋ ಜಾಗದಲ್ಲಿ ನೀವು ರಾಜಕಾಲುವೆನ ಒತ್ತುವರಿ ತೆರವನ್ನು ಮಾಡ್ತಿಲ್ಲ ಅಂತ ಹೇಳಿ ಈಗ ಆಗ್ರಹ ಅಲ್ಲಿರುವಂತ ಗ್ರಾಮಸ್ಥರು ಆಗ್ರಹ ಮಾಡ್ತಿರುವಂತದ್ದು. ಇಂಚರ ಎಸ್ ಗುರುಮೂರ್ತಿ, ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ನೋಡಿ, 2 ವರ್ಷಗಳಿಂದಲೂ ಅಲ್ಲಿನ ಗ್ರಾಮಸ್ಥರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಒತ್ತುವರಿಯನ್ನು ತೆರವುಗೊಳಿಸಿ ಅಂದರೂ ಕೂಡ ಗ್ರಾಮಸ್ಥರು ಒತ್ತಾಯ ಮಾಡಿದ್ರು ಕೂಡ ಕಂದಾಯ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ನಡೀತಾ ಇದೆ ಬಿಟ್ಟರೆ ಅಲ್ಲಿ ಯಾವುದೇ ಘಟನೆ ನಡೀತಾ ಇಲ್ಲ. ಅಂದರೆ ಒತ್ತುವರಿ ಮಾಡ್ಕೊಂಡಿರುವಂಥ ಜಾಗವನ್ನು ಯಾರೇ ತೆರವುಗೊಳಿಸ್ತಾ ಇಲ್ಲ. ನಮ್ಮದು ಬೆಂಗಳೂರು ಅರ್ಬನ್ನು ಯಲಹಂಕ ತಾಲೂಕು ಜಾಲ ಹೋಬಳಿ ಮಾರನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇದು. ನಮ್ಮದೆಲ್ಲ ಚಪ್ಪನಹಳ್ಳಿ, ನಾವೆಲ್ಲ ಚಪ್ಪನಹಳ್ಳಿ ಗ್ರಾಮಸ್ಥರು ಮಾತಾಡ್ತಾ ಇರೋದು. ನನ್ನ ಹೆಸರು ಶಿವರಾಜ್ ಅಂತ. ಇಲ್ಲಿ ನಾವು 2024 ಜನವರಿ 30 ಇಲ್ಲಿ ಲೇಔಟ್ ಸ್ಟಾರ್ಟ್ ಮಾಡೋದು. ನೋಡಿ, ಇದು 2.5 ಎಕರೆ ಸರ್ಕಾರಿ ಗೋಮಾಳ ಜಾಗ, ಆ ಕಡೆ ಎಲ್ಲ ಇಳುವರಿ ಜಾಗ. ಸುಮಾರು 12 ಎಕರೆ ಲೇಔಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಕಾಲುವೆ, ಇಲ್ಲಿ ಪಕ್ಕದಲ್ಲಿ 3,500 ಎಕರೆ ಫಾರೆಸ್ಟ್ ಜಾಗ ಐತೆ. ಇಲ್ಲೇ ನೋಡ್ಕೊಂಡು ಇಲ್ಲಿ ಪಕ್ಕದ ನೋಡಿ, ಇದೆ ಕಾಣ್ತಾ ಇದೆಯಲ್ಲ, ಹಿಂದೆ ಇರೋದೆ 3.5 ಎಕರೆ ಫಾರೆಸ್ಟ್ ಜಾಗ, 3,500 ಹೆಕ್ಟೇರು. ಅಲ್ಲಿಂದ ಏನಾಗ್ತಾ ಇತ್ತು, ಈ ಕಾಲುವೆ ಮುಖಾಂತರ ನಮ್ಮೂರು ಕೆರೆ ಇಲ್ಲೇ ಇದೆ, 40 ಎಕರೆ ಕೆರೆ ಇದೆ. ಈಗ ಒಂದು ಡ್ರಾಪ್ ನೀರಿಲ್ಲ, ವರ್ಷನೂ ಇರಲ್ಲ. ಏನಾಯ್ತು, ಈ ಕಾಲುವೆ ಮುಚ್ಚಿಬಿಟ್ಟು ಏಕಾಏಕಿ ಬಂದು ಮುಚ್ಚಿಬಿಟ್ರು JCB ಎಲ್ಲ. ಇಲ್ಲಿ ಯಾರೋ ಇಲ್ಲಿ ಪಂಚಾಯತಿ ಅಧ್ಯಕ್ಷರು ನಂಜೇಗೌಡ ಅಂತ ನಮ್ಮೂರೇ, ಎಲ್ಲ ಮುಚ್ಚಿಬಿಟ್ರು. ಎಲ್ಲ ಬಂದು ಕೇಳಿದ್ರೆ ಅರ್ಜಿ ಎಲ್ಲ ಕೊಟ್ಟೆ, ತಹಸೀಲ್ದಾರ್ಗೆಲ್ಲ ಕೊಟ್ಟೆ, ಯಾರು ಏನು ಮಾಡಿಲ್ಲ, ಕೆಲಸನೂ ಸ್ಟಾಪ್ ಮಾಡಿಲ್ಲ, ಏನು ಇದು ಮಾಡಿಲ್ಲ. ನೋಡಿ, ನಿಮಗೂ ಕಾಣಿಸ್ತೈತೆ ಲೇಔಟ್ ಹೇಗೆ ಡೆವಲಪ್ ಆಗಿದೆ ಅಂತ. ಅರ್ಜಿ ಕೊಟ್ಟ ಮೇಲೆ ಹೇಗೆ ಡೆವಲಪ್ ಆಗಿದೆ, ಪ್ರತಿಯೊಂದು ಫೋಟೋಗಳಿದ್ದಾವೆ, ಪ್ರತಿಯೊಂದು ವಿಡಿಯೋಸು ಇದೆ ನನ್ನ ಹತ್ರ. ರಾಜಕಾಲುವೆ ತೆರವು ಮಾಡ್ತೀನಿ ಅಂತ 2 ವರ್ಷದಿಂದ ಹೋರಾಟ ಮಾಡಿದ್ದೀನಿ, ಕಷ್ಟಪಟ್ಟು ಮಾಡಿದ್ದೀನಿ. ಅಧಿಕಾರಿಗಳ್ಗೆ ಹೋಗಿ ಕೆಲಸ ಕಾರ್ಯ ಬಿಟ್ಟು ದಿನ ಆಫೀಸ್ಗೆ ಹೋಗಿ ಸುತ್ತಿದ್ದೀನಿ, ನಾಯಿ ಥರ ಅಲ್ದಿದ್ದೀನಿ. 2 ವರ್ಷ ಬೇಕಾ ಸರ್? ದಾಖಲೆ ಕೊಟ್ಟು ರಾಜಕಾಲುವೆ ಐತೆ, ವಿಲೇಜ್ ಮ್ಯಾಪಲ್ಲಿ ಐತೆ, ಸರ್ವೆ ರಿಪೋರ್ಟ್ ಐತೆ, ತಹಸೀಲ್ದಾರ್ ಆದೇಶ ಐತೆ, ಎಲ್ಲ ಐತೆ. ಇಷ್ಟೆಲ್ಲ ಇಟ್ಕೊಂಡು 2 ವರ್ಷ ಬೇಕಾ ಒಂದು ಕಾಲುವೆ ತೆರವು ಮಾಡೋಕ್ಕೆ?